ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಹೆಲ್ದಿ ಬ್ರೇಕ್ಫಾಸ್ಟಲ್ಲಿ ಸೋಯಾ ಮತ್ತು ಕಾರ್ನ್ ಹಾಕಿರುವಂಥ ವೆಜ್ ಬಿರಿಯಾನಿ, ಅದ್ರ ಜೊತೆಯಲ್ಲಿ ಸ್ಪ್ರೌಟ್ಸ್ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಕ್ಯಾರೆಟ್ ಮತ್ತು ಸೌತೆಕಾಯಿ ತುರಿದು ಹಾಕಿದ್ದೀನಿ. ಬಿಕಾಸ್ ಕ್ಯಾರೆಟ್ ನಿಮಗೆ ಗೊತ್ತೇ ಇರುತ್ತೆ, ವಿಟಮಿನ್ ಸಿ ತುಂಬಾ ಬೇಕು ನಮ್ಮ ಬಾಡಿಗೆ. ಪ್ಲಸ್ ಅದಕ್ಕೆ ಜೊತೆ ಸೌತೆಕಾಯಿ ಹಾಕಿದ್ದೀನಿ ಬಿಕಾಸ್ ನಮ್ಮ ವೆಯ್ಟ್ ಬ್ಯಾಲೆನ್ಸ್ ಆಗಬೇಕು. ಮತ್ತು ಮೊಳಕೆ ಕಾಳು ಹಾಕಿರೋದು ಡೆಫಿನೆಟ್ಲಿ ನಮಗೆ ಪ್ರೋಟೀನ್ ಬೇಕೇ ಬೇಕಲ್ಲ ಆನ್ ಎ ಡೈಲಿ ಬೇಸಿಸ್. ಸೊ ಅದಕ್ಕೆ ಹೀಗೊಂದು ಸೈಡ್ ಸಲಾಡ್ ಥರ ಮಾಡ್ಕೊಂಡಿದ್ದೀನಿ. ಪ್ಲಸ್ ಅದಕ್ಕೆ ನಾನು ಬಿರಿಯಾನಿಗೆ ಸ್ವಲ್ಪ ರಾಯ್ತ ಹಾಕ್ಕೊಂಡಿದ್ದೀನಿ. ಸೊ ಈ ರಾಯ್ತಾಗೆ ನಾನು ಕರ್ಡ್ ಜೊತೆ ನಾನು ಸೌತೆಕಾಯಿ ಪ್ಲಸ್ ಈರುಳ್ಳಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೇಕಾದರೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೋಬೋದು. ಅದ್ರ ಜೊತೆ ಒಂದು ಸ್ಲೈಟಾಗಿ ಸ್ವೀಟ್ ನನಗಿಷ್ಟ. ಸೊ ಅವಲಕ್ಕಿ ಇಷ್ಟ ಇರೋದ್ರಿಂದ ನಾನು ಏನು ಮಾಡಿದ್ದೀನಿ, ಇದು ಪೇಪರ್ ಅವಲಕ್ಕಿಗೆ ಸ್ವಲ್ಪ ತುಪ್ಪ, ಸ್ವಲ್ಪ ಏಲಕ್ಕಿ ಪೌಡರು, ಶುಗರ್ ಹಾಕಿ ಕಲಸಿಟ್ಟಿದ್ದೀನಿ. ದೇವ್ರಿಗೆ ನೈವೇದ್ಯ ಇಡಬೇಕಾಗಿತ್ತು. ಸೊ ಅದ್ರ ಸ್ವಲ್ಪ ಪ್ರಸಾದ ಇದು. ಸೊ ದಿಸ್ ಈಸ್ ಮೈ ಹೆಲ್ದಿ ಬ್ರೇಕ್ಫಾಸ್ಟ್ ಫಾರ್ ದ ಡೇ. ಆ್ಯಂಡ್ ಸೊ ಇದಕ್ಕೆ ಬಿರಿಯಾನಿಗೆ ನಾನು ಎಕ್ಸ್ಟ್ರಾ ಏನೂ ಮಾಡಿಲ್ಲ. ಜಸ್ಟ್ ಒಂದು ಈರುಳ್ಳಿ, ಕ್ಯಾರೆಟು ಒಗ್ಗರಣೆ ಕೊಟ್ಟು ಪ್ಲಸ್ ಮಸಾಲೆದು ಏನೇನು ಹಾಕ್ತೀವಿ ಲೈಕ್ ಸೋಂಪು, ಕಸ್ತೂರಿ ಮೇಥಿ, ಚಕ್ಕೆ, ಲವಂಗ ಪ್ಲಸ್ ಇದು ಸ್ಟಾರು ಅದೆಲ್ಲ ಹಾಕಿ ಒಗ್ಗರಣೆ ಕೊಟ್ಟು ಗರಂ ಮಸಾಲ, ಸ್ವಲ್ಪ ಸಾಲ್ಟು, ಚಿಲ್ಲಿ ಪೌಡರ್ ಹಾಕಿ ಇದೆರಡು ಅದ್ರ ಜೊತೆ ವೆಜಿಟೇಬಲ್ ಆ್ಯಡ್ ಮಾಡಿದ್ದೀನಿ. ಲೈಕ್ ಕಾರ್ನು ಪ್ಲಸ್ ಸೋಯಾ ಚಂಕ್ಸ್ ಆ್ಯಡ್ ಮಾಡಿದ್ದೀನಿ. ಬಿಕಾಸ್ ಮಕ್ಕಳಿಗೆ ಅಟ್ಲೀಸ್ಟ್ ಈ ಥರ ಆದರೂ ಹೆಂಗಾದರೂ ತರಕಾರಿ ಹೋಗಲಿ ಎಲ್ಲ ಅಂತ. ಸೊ ನನ್ನ ಚಿಕ್ಕ ಮಗನಿಗೆ ದೊಡ್ಡ ಮಗನಿಗೆ ಡೆಫಿನೆಟ್ಲಿ ಅವ್ರು ತುಂಬಾ ಟೇಸ್ಟಿಯಾಗಿದೆ, ಚೆನ್ನಾಗಿದೆ ಅಂತ ಹೇಳಿ ಊಟ ಮಾಡಬೇಕು. ಡೆಫಿನೆಟ್ಲಿ ನಾವು ಮಕ್ಳಿಗೆ ಕೊಡಲೇಬೇಕು. ಹೆಂಗಾದರೂ ಯಾವುದಾದ್ರೂ ಒಂದು ರೀತಿಯಲ್ಲಿ ಮಕ್ಕಳಿಗೆ ಇದೆಲ್ಲ ತರಕಾರಿಗಳು ಕೊಡಲೇಬೇಕಾಗುತ್ತೆ. ಓಕೆ, ಸೊ ದಿಸ್ ಇಸ್ ಮೈ ಹೆಲ್ದಿ ಬ್ರೇಕ್ಫಾಸ್ಟ್ ಫಾರ್ ದ ಡೇ. ಈಟ್ ಹೆಲ್ದಿ, ಸ್ಟೇ ಹೆಲ್ದಿ. ಟಾಟಾ, ಬಾಯ್.